ಗೋಡಂಬಿ ಕಾಣಿಸ್ತು ಅಷ್ಟೇ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸಂಕ್ರಾಂತಿ ಹಬ್ಬ, ಬೆಳಗ್ಗೆನೇ ಎಲ್ಲ ಎದ್ದು ಎಲ್ಲ ರೆಡಿ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸಂಕ್ರಾಂತಿ ಹಬ್ಬದ ದಿವಸ ಬಂದು ಕಡಲೆಕಾಯಿ, ಗೆಣಸು ಮತ್ತು ಅವರೆಕಾಯಿ, ಪೊಂಗಲ್ ಇಷ್ಟು ಇರುತ್ತೆ. ಎಳ್ಳು ಬೀರೋರು ಎಳ್ಳು ಬಿಡ್ತಾರೆ. ನಮ್ಮ ಮನೇಲಿ ಎಳ್ಳು ಇಲ್ಲ, ಅದಕ್ಕೋಸ್ಕರ ನಾವು ಬೆಳಗ್ಗೆನೆ ಇನ್ನೇನು ಪೂಜೆಗೆಲ್ಲ ಇಡಬೇಕು, ಕಡಲೆಕಾಯಿ ಪ್ರತಿಯೊಂದು ಪೊಂಗಲ್ ಎಲ್ಲ ಮಾಡಿ ಇಡಬೇಕು ಅಂದ್ಬಿಟ್ಟು ಬೆಳಗ್ಗೆನೆ ಫ್ರೆಶ್ ಅಪ್ ಆಗಿದ ತಕ್ಷಣನೇ ನಾನು ಕಡಲೆಕಾಯಿ ಅಂದರೆ ಕುಕ್ಕರಲ್ಲಿ ಕಡಲೆಕಾಯಿ, ಅವರೆಕಾಯಿ, ಗೆಣಸು ಇದು ಎಲ್ಲ ಇಟ್ಟು ನಾನು ಬೇಯಿಸ್ಕೊತಾ ಇದ್ದೀನಿ. ನಾನು ಪೊಂಗಲ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. 1 ಗ್ಲಾಸ್ ಅಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಮೆಷರ್ಮೆಂಟ್ 1 ಗ್ಲಾಸ್ ಹಾಕ್ಕೊಂಡು ಸ್ವಲ್ಪ 1 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಟೇಸ್ಟ್ ಕೊಡುತ್ತೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ. 1 ಗ್ಲಾಸ್ ಹೆಸರು ಬೇಳೆಗೆ 1 ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡು ಅದು ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇವಾಗ ಇದು 1ಕ್ಕೆ ಡಬಲ್ ಹಾಕ್ಕೊಬೇಕಲ್ವ, ತ್ರಿಬಲ್ ಹಾಕ್ಕೊಂಡ್ರೆ ಸಾಕು. ನೀರು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಕೊಂಡು ರೈಸ್ ರೆಡಿ ಆಗೋಷ್ಟೊತ್ತಿಗೆ ನಾನು ಇಲ್ಲಿ ಬೆಲ್ಲದ ಪಾಕ ತೊಗೊಂಡಿದ್ದೀನಿ. ಅಂದರೆ ಒಂದು ಬೆಲ್ಲ ಸಹ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಪಾಕ ಬಂದರೆ ಅದು ಕಲರ್ ಚೇಂಜ್ ಆಗಬೇಕು. ಪಾಕ ಬಂದು ನಿಮಗೆ ದೇವಸ್ಥಾನದಲ್ಲಿ ಪೊಂಗಲ್ ಕೊಡ್ತಾರಲ್ವ, ಸೇಮ್ ಅದೇ ಥರ ಇರುತ್ತೆ. ತುಂಬ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಇವಾಗ ಪಾಕ ಎಲ್ಲ ರೆಡಿ ಆಯಿತು. ನಾನು ಏಲಕ್ಕಿ ಪುಡಿ ಹಾಕ್ಕೊಂಡು ನಾನು ರೈಸ್ ಕುಕ್ ಮಾಡ್ಕೊಂಡಿದ್ದಲ್ವ, ಆ ರೈಸ್ ಹಾಕ್ಕೊತಾ ಇದ್ದೀನಿ. ಹೆಸರುಬೇಳೆ ಅನ್ನ ಬೆಲ್ಲದ ಪಾಕಕ್ಕೆ ಹಾಕ್ಕೊಂಡು ಇದೊಂದು 5 ನಿಮಿಷ ಚೆನ್ನಾಗೆ ನಾವು ಬೇಯಿಸ್ಕೊಬೇಕು. ಕ್ಲೀನಾಗಿ ಬೆಂದರೆ ಚೆನ್ನಾಗಿರತ್ತೆ. ಆಮೇಲೆ ಇದು ನೋಡಿ, ಇದು ಹಾಕ್ತಾ ಇದ್ದಂಗೆ ನಾನು ಇದಕ್ಕೆ ಕಾಯಿ ತುರಿ ಮತ್ತು ಏಲಕ್ಕಿ ಪುಡಿ ಇದೆಲ್ಲ ಹಾಕ್ಕೊಂಡು ಲಾಸ್ಟಲ್ಲಿ ಬಂದು ದ್ರಾಕ್ಷಿ ಗೋಡಂಬಿ ಹಾಕ್ಕೊಬೇಕು. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡ್ರೆ ರೆಡಿ ಆಗೋಗುತ್ತೆ, ಪೊಂಗಲ್ ಏನು ರೆಡಿ ಆಗೋಗುತ್ತೆ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಹಂಗೆ ಅಡುಗೆನೂ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಬೇಳೆ ಸಾಂಬಾರು, ಈ ಪುಳಿಯೋಗರೆಗೆ ರೈಸ್ ಮಾಡ್ಕೊತಾ ಇದ್ದೆ. ಬಾಕ್ಸ್ಗೆ ಹಾಕೊಂಡು ಹೋಗಬೇಕು. ಮಧ್ಯಾಹ್ನದ ಮೇಲೆ ನಾವು ಊಟ ಮಾಡಬೇಕಲ್ವ, ಅದಕ್ಕೋಸ್ಕರ ಬೇಳೆ ಸಾರು, ಅನ್ನ, ಪೊಂಗಲ್ ಎಲ್ಲ ಎತ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದಕ್ಕೂ ಪ್ರಿಪೇರ್ ಮಾಡ್ಕೊತಾ ಇದ್ವಿ. ಇನ್ನೇನು ಪೂಜೆಗೆಲ್ಲ ರೆಡಿ ಆಗೈತೆ. ನಮ್ಮ ಯಜಮಾನ್ರೆಲ್ಲ ಹೂವು ಎಲ್ಲ ಹಾಕಿ ಎಲ್ಲ ರೆಡಿ ಮಾಡವ್ರೆ. ಪೊಂಗಲ್ ಆಗಿದ ತಕ್ಷಣನೇ ಪೊಂಗಲ್ ಇಟ್ಟು ಪೂಜೆ ಮಾಡಬೇಕು. ಒಬ್ಬೊಬ್ರು ಮನೇಲಿ ಎಳ್ಳು ಬೆಲ್ಲ ಬೀರ್ತಾರೆ. ನಮ್ಮ ಮನೇಲಿ ಏನಿಲ್ಲ, ಬರೀ ಇಷ್ಟು ಮಾತ್ರ ಇಟ್ಟು ನಾವು ಪೂಜೆ ಮಾಡ್ತೀವಿ. ಇನ್ನು ನಮ್ಮ ಯಜಮಾನ್ರು ಎಲ್ಲ ದೇವಸ್ಥಾನಕ್ಕೆಲ್ಲ ಪೂಜೆಗೆಲ್ಲ ಇಟ್ಕೊತಾ ಇದ್ರು, ಎಲ್ಲ ಜೋಡಿಸ್ಕೊತಾ ಇದ್ರು. ನಾಗರಿಗೆ ಹೋಗ್ಬೇಕು, ಮತ್ತು ನಾಗರ ಜಾಗದಲ್ಲಿ ಸ್ವಲ್ಪ ಗುದ್ಲಿ ಪೂಜೆ ಇತ್ತು, ಅದಕ್ಕೋಸ್ಕರ ಇವತ್ತು ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ತುಂಬ ಕಾಯಿ ಅಂದರೆ ನಾಗರ ಜಾಗ, ಮನೆ ದೇವರು, ಬೈಲಾಂಜನೇಯ, ದಂಡಿನ ಮಾರಮ್ಮ ಇಷ್ಟು ದೇವ್ರಿಗೆ ಹೋಗ್ಬೇಕಲ್ವ, ಎಲ್ಲ ಕಾಯಿ ನಾರೆಲ್ಲ ಸುಲ್ದಿ ಎಲ್ಲ ಬ್ಯಾಗ್ಗೆ ಹಾಕ್ಕೊತಾ ಇದ್ರು. ಎಲ್ಲ ಕ್ಲೀನಾಗಿ ನಮ್ಮ ಅತ್ತಿಗೆಯವ್ರು ಇದ್ದರೆ ನಮ್ಮ ಅತ್ತಿಗೆಯವ್ರು ರೆಡಿ ಮಾಡ್ಕೊತಾರೆ. ನಮ್ಮ ಅತ್ತಿಗೆಯವ್ರು ಇದ್ದರೆ ನನಗಂತೂ ಯೋಚನೆನೇ ಇರಲ್ಲ. ಇಲ್ಲಾಂದರೆ ನಮ್ಮ ಯಜಮಾನ್ರು ಇಟ್ಕೊತಾರೆ, ಎಲ್ಲ ಕ್ಲೀನಾಗಿ ಇಟ್ಕೊತಾರೆ. ಇನ್ನೇನು ಎಲ್ಲ ಇಟ್ಕೊತಾ ಇದ್ರು ಪೂಜೆಗೆ. ಇನ್ನೇನೆಲ್ಲ ನಾನು ಪ್ರಸಾದ ಇಟ್ಕೊಂಡು ನೈವೇದ್ಯಕ್ಕೆ ಅಂದ್ಬಿಟ್ಟು ಎತ್ಕೊಂಡು ಹೋಗಿ ದೇವ್ರ ಮನೇಲಿ ಇಟ್ಟು ಇವಾಗ ಪೂಜೆ ಮಾಡ್ಬೇಕು. ಇನ್ನೇನು ಪೂಜೆ ಸ್ಟಾರ್ಟ್ ಆಗೈತೆ. ಬೇಗ ಇವತ್ತು ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ಎಲ್ಲರೂ ಸ್ವಲ್ಪ ಬೇಗನೆ ಎಲ್ಲ ಮಾಡ್ತಾಯಿದ್ರು. ಹೂವು ಇನ್ನೂ ಸ್ವಲ್ಪ ತೊಗೊಂಬಂದಿದ್ರು. ತುಳಸಿ ಹೂವು ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ದೇವ್ರ ಮೇಲೆ ಹಾಕ್ತೀವಲ್ವ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ನಡುವೆ ಸ್ವಲ್ಪ ತುಳಸಿ ಹೂವು ತುಂಬ ತೊಗೊಂಬಂದು ದೇವ್ರಿಗೆ ಹಾಕಿ ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಆಯಿತು. ಪೂಜೆ ಆಗಿದ ತಕ್ಷಣ ಪುಳಿಯೋಗರೆ ಮಾಡಿದ್ವಿ. ಸ್ವಲ್ಪ ಬೇಗ ಆಗುತ್ತೆ ಪುಳಿಯೋಗರೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ಕೊಂಡು ಇವಾಗ ಟಿಫನ್ ಮಾಡ್ತಾ ಇದ್ದೀವಿ. ಇನ್ನೇನು ರೆಡಿಯಾಗಿ ಹೋಗಬೇಕು. ಮನೇಲಿ ಸಂಕ್ರಾಂತಿ ಹಬ್ಬ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡಿದ್ವಿ, ಪುಳಿಯೋಗರೆ ಮಾಡಿದ್ವಿ. ಟಿಫನ್ ಎಲ್ಲ ಮಾಡಿ ಇವತ್ತು ಬಂದು ಮನೆ ದೇವ್ರಿಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ನಾಗರ ಮಾಡಿಕೊಂಡು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ, ಪೂಜೆ ಮಾಡ್ಕೊಂಡು ಬರೋಣ ಅಂದ್ಬಿಟ್ಟು ನಾವೆಲ್ಲರೂ ಹೋಗ್ತಾ ಇದ್ವಿ. ಇವತ್ತು ಸಂಕ್ರಾಂತಿ ಹಬ್ಬದ ದಿವಸನೇ ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ಇನ್ನೇನು ಹೋಗಬೇಕು. ಪೂಜೆಗೆಲ್ಲ ಇಟ್ಕೊಂಡಿದ್ದೀವಿ ನೋಡಿ. ಎಷ್ಟೊಂದು ಬ್ಯಾಗ್, ಅಂದರೆ ನಾಗರು ಮಾಡ್ತೀವಿ, ಮನೆ ದೇವ್ರಿಗೆ ಹೋಗ್ತೀವಿ, ಮೂರು ಜಾಗಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ಲಗೇಜೇ ಇರುತ್ತೆ. ಆಮೇಲೆ ಊಟದ್ದೆಲ್ಲ ಲಗೇಜ್ ಇತ್ತು, ಎಲ್ಲ ಎತ್ಕೊಂಡು ಹೋಗಿ ಕಾರ್ ಹತ್ರ ಇಡ್ತಾಯಿದ್ರು.
ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಾವು ಹೋಗುವಾಗ ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಂಗಳಾರತಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೀವಿ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿಂ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ದೇವ. ಕಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿಂದ ನಮ್ಮ ಮನೆಯಿಂದ 1.5 hour ಆಗೇ ಆಗುತ್ತೆ. ಟ್ರಾಫಿಕ್ ಏನಿರಲ್ಲ, ಆರಾಮಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಫಸ್ಟ್ ಬಂದು ನಾವು ನಾಗರ ಹತ್ರ ಹೋಗ್ತೀವಿ. ಏನಂದರೆ ನಾವು ಮನೆ ದೇವ್ರ ಹತ್ರ ನಾಗರ ಹತ್ರ ಫಸ್ಟ್ ಒಂದು ನಾಗರಿಗೆ ನಾವು ಆಲ್ಟ್ರೇಷನ್ ಮಾಡಿಸಿ ಎಲ್ಲ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ಬಂದು 2ನೇ ನಾಗರ ಹತ್ರ ಹೋಗ್ತಾ ಇದ್ದೀವಿ ಇವತ್ತು. ಇವಾಗ ನಾಗರ ಹತ್ರ ಬಂದಿದ್ದೀವಿ. ಪೂಜೆ ಸಾಮಾನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬರಬೇಕು. ಇಲ್ಲೆಲ್ಲ ಕಾರಲ್ಲೆಲ್ಲ ಇಟ್ಕೊಂಡು ಇಲ್ಲ ಒಬ್ಬೊಬ್ಬರೇ ಒಂದೊಂದು ಎತ್ಕೊಂಡು ಹೋಗ್ತಾವ್ರೆ. ಇದೇನಿದು ಪ್ರಸಾದನ? ಇದು ಕಡಲೆಕಾಯಿ ಇಕ್ಬೇಕಾ? ಸಂಕ್ರಾಂತಿ ಅಲ್ವಾ? ಅದೇ ಪುಳಿಯೋಗರೆ ಅಂತ కదా. ఇక్కడమ్మా అది ఎక్కడ దీంట్లోనే అంతే, దాంట్లోనే సరిసేసి ఉంటుంది. ఇట్లా ఇట్లా ఆర్పేట సెంటర్ ఇది కరెక్ట్ గా ఉంది కదా. ಕೊಪ್ಪಿಲ್ಲೇ ಕದಪ್ಪ. ఇప్పుడు ಇನ್ನೂ ಸ್ವಲ್ಪ ತರಲದ ನೀರು ಪಾಲ್ ಚಮಕೆಯಲ್ಲ ಹಾಕಣ ಸರ್ಕಸ್. ಅದು ಊಟ ಇನ್ನೇನು ಪೂಜೆಗೆಲ್ಲ ರೆಡಿ ಆಯಿತು. ಇನ್ನೇನು ಮಂಗಳಾರತಿ ಮಾಡಬೇಕು. ತುಂಬ ಗಾಳಿ ಇತ್ತು. ದೀಪ ಅಂಟಿಸಿದ್ವಿ ಅಂದ್ರೆ ಕರ್ಪೂರ ಇಟ್ಟು ದೀಪ ಅಂಟಿಸಿದ್ರು ಸಿಕ್ಕಾಪಟ್ಟೆ ಗಾಳಿ ಇತ್ತು. ಇನ್ನೇನು ಪೂಜೆಗೆ ಸ್ಟಾರ್ಟ್ ಮಾಡಬೇಕು ಇವಾಗ. ఇది ఫుల్ ఎత్తుకొనిస్తున్నా ఉద్గడ్లు ఉందా ఇంకా? ఉంది ఆలికమ్మ ಕೆಳಗಡೆ ಭಕ್ತಿಯಿಂದ ಮಾಡು. ನಂಗೆ ಗೊತ್ತೇ ನಾನು ಹೆಂಗ್ ಮಾಡ್ತಾಳೆ ಇವಳು ಹಂಗೆ ಮಾಡ್ತಾವಳೆ. ಅವನ್ನೇ ಹೇಳ್ಕೊಂಡವ್ ನೋಡ್ಮ ನಾನು ಹೆಂಗ್ ಮಾಡ್ತೀನಿ. ಇಲ್ಲೇ ಹೊಡಿಬೋದಾಗಿತ್ತಲ್ವೇನೋ? ಜೋರಾಗಿ ಹಾಕು. ಸರ್ಕಸ್ చూడాలను అంగుల్ల ನೀರೆಟ್ಕೊಂಬ. ಅಲ್ಲೇ ಬಾಳೆ
ಆಯ್ತಾ ಎಲ್ಲ ಶೀಟ್ ಬಿಟ್ಬಿಟ್ಟಿದ್ದೆ. ಯಾರೋ ಕಾಯಿ ಹೊಡೆದಿರ್ಬೋದು ಅದಕ್ಕೆ. ತಗಪ್ಪ. ರಂಡ ಅಟ್ಲೆ ఏండా ಜೈ ಶ್ರೀರಾಮ್. ಶೂ నాకు ಗೊತ್ತು ಅಂತಿದ್ದೆ. ಈ ಪಂಚೆ ತಟ್ಟೆಯಲ್ಲಿ ಇಕ್ಕರೆ ಹಾಲು ಕುಡಿದಿತ್ತಪ್ಪ ಹಾವು ಬಂದು. ನಂಗೆ ಉಯ್ದ್ರೆ ಎಲ್ಲಿ ಕುಡಿದಿತ್ತು ಹಾವು. ತಟ್ಟೆಗೆ ಹೋಗಿ ಇಕ್ಕಿದ್ರೆ ಬಂದು ಕುಡಿಸ್ಬೋದಷ್ಟೇ. ಡೈರಿ ಹಾಲು ತಂದು ನೀನು ಹೋಗೋಷ್ಟೊತ್ತಿಗೆ ಸಾಯಂಕಾಲ ಆತಾಯ್ತು. ಹೊಡಿದ್ಯಪ್ಪ? ಹೊಡಿ ಹೊಡಿ ಮುಚ್ಚು ಮೆಚ್ಕೊಳ್ಳಿ. ತೀರ್ಥ ಮೇಲೆ ಮತ್ತೆ ವಿಡಿಯೋ ಕಾಲ್ ಮಾಡೋಣ ಈಗ. ಇಲ್ಲಿ ಮುಗಿಸ್ಕೊಂಡು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಅಬ್ಬಬ್ಬಬ್ಬ ಉತ್ತು ಕಾಳನ್ನ ನಡ್ಸೋಕ್ಕೆ ಅಯ್ಯಲ್ದು. ನೆಕ್ಸ್ಟ್ ಬಂದು 2ನೇ ನಾಗರ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಮುಗಿಸ್ಕೊಂಡು ಇವಾಗ 2ನೇ ನಾಗರ ಹತ್ರ ಹೋಗ್ತಾ ಇದ್ದೀವಿ. ನಾಳೆ ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋ ಬಂದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು ನಾಳೆ ವಿಡಿಯೋ ಬಂದು ನಿಮಗೆ ದಂಡಿನ ಮಾರಮ್ಮ, ಮನೆ ದೇವರು, ಬೈಲಾಂಜಿನಾಗಿ ಇಷ್ಟು ಹೋಗ್ತಾ ಇದ್ದೀವಿ. ಯಾರು ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ.